ನಮಸ್ಕಾರಗಳು. ನಾನು ಬಸವರಾಜ್ ಕೊರಳ್ಳಿ, ಜಿಲ್ಲಾಧ್ಯಕ್ಷರು ಜಯ ಕರ್ನಾಟಕ ಜನಪರ ವೇದಿಕೆ ಕಲಬುರಗಿ. ಈ ಚಿತ್ರದಲ್ಲಿ ನೋಡಬಹುದು, ಒಂದು ರೈತರ ಜಮೀನಲ್ಲಿರ್ತಕ್ಕಂಥ ಟಿ ಸಿ ಮೇಲೆ ಒಂದು ಯುವಕನ ಶವ ನೇತಾಡ್ತಾ ಇದೆ. ಕಾರಣ ಇಷ್ಟೇ, ಕಲಬುರಗಿ ಜಿಲ್ಲೆಯ ವಿದ್ಯುತ್ ಮಂಡಳಿಯ ಒಂದು ಬೇಜವಾಬ್ದಾರಿತನ ಮತ್ತು ನಿರ್ಲಕ್ಷ್ಯತನದಿಂದ ಇವತ್ತಿನ ದಿನಮಾನಗಳಲ್ಲಿ ಜಿಲ್ಲೆಯಲ್ಲಿ ಇಂಥ ಅನೇಕ ಘಟನೆಗಳು ಉದ್ಭವಿಸ್ತಾ ಇವೆ. ಆದ್ದರಿಂದ ಕೂಡಲೇ ಒಂದು ವಿದ್ಯುತ್ ಮಂಡಳಿಯು ಎಚ್ಚೆತ್ತುಕೊಂಡು ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರ ಎಲ್ಲ ಹೊಲಗಳಲ್ಲಿ ಇರ್ತಕ್ಕಂಥ ಟಿ ಸಿಗಳಲ್ಲಿ ಒಂದು ಜಿಯೋಸ್ ಸಿಸ್ಟಮನ್ನು ಅಳವಡಿಸ್ಕೊಡ್ಬೇಕು ಮತ್ತು ಆ ಎಲ್ಲ ಟಿ ಸಿಗಳಿಗೆ ಬೇಲಿಯನ್ನು ಒಂದು ಹಾಕಬೇಕು. ಯಾಕಂದರೆ ರೈತರಿಗೆ ಒಂದು ಸುರಕ್ಷತೆ ಕೊಡುವ ಜವಾಬ್ದಾರಿ ನಮ್ಮದು ಮತ್ತು ವಿದ್ಯುತ್ ಮಂಡಳಿಯ ಕೆಲಸ. ಆದ್ದರಿಂದ ಕೂಡಲೇ ಈ ಕೆಲಸ ಮಾಡಬೇಕು ಮತ್ತು ಅದರ ಜೊತೆಗೆ ಒಂದು ಪ್ರತಿಯೊಂದು ಟಿ ಸಿಗಳಲ್ಲಿ ಜಿಯೋಸ್ ಕೂಡಿಸಿದರೆ ಒಬ್ಬ ರೈತರ ಜಮೀನಿನಲ್ಲಿ ಸಮಸ್ಯೆ ಆದರೆ ಆ ಜಿಯೋಸ್ ತೆಗೆದು ಅಲ್ಲೇ ಕೆಲಸ ಮಾಡ್ಕೋಬಹುದು. ಆ ಜಿಯೋಸ್ ಇಲ್ಲದೇ ಇರುವುದರಿಂದ ಇವತ್ತಿನ ದಿನ ಒಂದು ರೈತರ ಜಮೀನಿನಲ್ಲಿ ಸಮಸ್ಯೆ ಆದರೆ ಇಡೀ ಆ ಒಂದು ಉಪವಿಭಾಗದ ಒಂದು ವಿದ್ಯುತ್ತನ್ನು ಕಟ್ ಮಾಡಿ ಆ ಕೆಲಸ ಮಾಡುವ ಸಂದರ್ಭ ಬಂದೊದಗಿದೆ. ಆದ್ದರಿಂದ ಆ ಉಪವಿಭಾಗದಲ್ಲಿ ಅಡಿಯಲ್ಲಿ ಇರ್ತಕ್ಕಂಥ ಎಲ್ಲ ರೈತರಿಗೆ ಆ ವಿದ್ಯುತ್ ಸಮಸ್ಯೆ ಉದ್ಭವ ಆಗುತ್ತಾ ಇದೆ. ಆದ್ದರಿಂದ ಕೂಡಲೇ ಮುಂದೆ ಆದರೂ ಒಂದು ಒಂದು ಭ್ರಷ್ಟ ಅಧಿಕಾರಿಗಳೇ, ನಿಮ್ಮ ಒಂದು ಹಣ ಮಾಡುವ ದಾಹವನ್ನು ಬಿಟ್ಟು ರೈತರ ಜಮೀನಿನಲ್ಲಿರ್ತಕ್ಕಂಥ ಎಲ್ಲ ಟಿ ಸಿಗಳಿಗೆ ಮೊದಲು ಜಿಯೋಸ್ ಕೂಡಿಸಿ, ಆಮೇಲೆ ಒಂದು ಸುರಕ್ಷತೆ ಹಿತದೃಷ್ಟಿಯಿಂದ ಇಟ್ಕೊಂಡು ಆ